ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಕಿಚ್ಚ ಸುದೀಪ್ ಹೇಳಿದ್ದೇನು ಗೊತ್ತಾ ವೀಕ್ಷಕರೇ? ವಿಶೇಷವಾದ ಅಧಿಕಾರವನ್ನು ಪಡೆದುಕೊಂಡ ಹನುಮಂತ ಯಾಕೆ ಏನಕ್ಕೆ ಎಂಬ ಸಂಪೂರ್ಣ ವಿಡಿಯೋವನ್ನು ಈ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂತ ಹನುಮಂತನ ಒಂದು ಆಟಕ್ಕೆ ಎಲ್ಲರೂ ಮನಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಆಟಕ್ಕೆ ಎಲ್ಲರೂ ನಡುಗಿದ್ದಾರೆ ವೀಕ್ಷಕರೇ. ಪ್ರಾಮಾಣಿಕವಾಗಿ ಮಾತನಾಡುವಂತಹ ಒಬ್ಬ ವ್ಯಕ್ತಿ, ಪ್ರಾಮಾಣಿಕವಾಗಿ ಆಟವಾಡುವ ಒಬ್ಬ ವ್ಯಕ್ತಿ ಅಂದರೆ ಅದು ಹನುಮಂತ ಅಂತ ಹೇಳಿದರೆ ತಪ್ಪಾಗಲಾರದು. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಎರಡನೇ ಒಂದು ವೈಟ್ ಕಾರ್ಡನ್ನು ಪಡೆದುಕೊಳ್ತಾರೆ. ಆದರೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟರು ಹನುಮಂತನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅವರ ಮೀರಿಸುವ ಶಕ್ತಿ ಯಾವುದೂ ಇಲ್ಲ. ಹನುಮಂತ ಬಹಳ ಫೇಮಸ್ ಆಗಿ ಇವತ್ತು ಟಾಸ್ನಲ್ಲಿ ಗೆದ್ದು ಬೀಗಿದ್ದಾರೆ. ಸೊ ರಂಜಿತ್ ಹಾಗೂ ಏನು ಲಾಯರ್ ಜಗದೀಶ್ ಅವರ ಒಂದು ಕಿತ್ತಾಟ ಜಗಳಕ್ಕೆ ಆ ಒಂದು ಬಿಗ್ ಬಾಸ್ ಅವರು ಆಚೆಯನ್ನು ಕಳಿಸ್ತಾರೆ ಇಬ್ಬರು ಸ್ಪರ್ಧಿಗಳನ್ನ. ಸೊ ಅದಾದ ಬಳಿಕ ಬಿಗ್ ಬಾಸ್ ಬಗ್ ಆಗಿದೆ ಅಂತಾನೆ ಕೊಡ್ಬೋದು, ಏಕೆಂದರೆ ನಿಧಾನವಾಗಿದೆ. ಸೊ ವೀಕ್ಷಕರ ಒಂದು ವೀಕ್ಷಣೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತು. ಸೊ ಅದಾದ ಬಳಿಕ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದು ಹನುಮಂತನ ಒಂದು TRP ಕಿಂಗ್ ಎಂದು ಹೆಸರುವಾಸಿಯನ್ನು ಮಾಡಿದ್ದಾರೆ. ಸೊ ಬಹಳ ಫೇಮಸ್ ಆಗಿದ್ರು. ಸೊ ಇವರ ಆಟದಲ್ಲಿ ಎಲ್ಲರೂ ಕೂಡ ಬಹಳ ಒಂದು ಪ್ರಾಮಾಣಿಕತೆ, ಧೈರ್ಯ, ತಾಕತ್ತು ಎಲ್ಲವೂ ಕೂಡ ವೀಕ್ಷಕರು ನೋಡಿದ್ದಾರೆ. ಹಾಗಾಗಿ ಇವತ್ತು ಕೂಡ ಸಂಡೆಯ ಸ್ಪೆಷಲ್ ಕ್ಲಾಸ್ ಕಿಚ್ಚ ಸುದೀಪ್ ಅವ್ರದ್ದು. ಸೊ ಈ ಒಂದು ಸ್ಪೆಷಲ್ ಕ್ಲಾಸಲ್ಲಿ ಕಿಚ್ಚ ಹನುಮಂತನ ಮೆಚ್ಚುಗೆಯನ್ನು ಪಡೆದುಕೊಂಡು ಮೆಚ್ಚಿ ಅವರಿಗೆ ಒಂದು ಸ್ಪೆಷಲ್ ಆದ ಅಧಿಕಾರವನ್ನು ಕೊಟ್ಟಿದ್ದು ಅಲ್ಲದೆ ಪ್ರಾಮಾಣಿಕವಾದ ಒಂದು ವ್ಯಕ್ತಿಗೆ ಒಂದು ಶುಭ ಕೋರಿ ಆತನಿಗೆ ಮುನ್ಸೂಚನೆ ಮುಂದೆ ಬರುವ ಒಂದು ಒಳ್ಳೆಯ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಹನುಮಂತನಿಗೆ ಬಹಳ ಒಳ್ಳೆಯ ಗುಣಗಳಿವೆ. ಹಾಗಾಗಿ ಬಿಗ್ ಬಾಸ್ ಮನೆಯ ಎಲ್ಲ ಒಂದು ಜವಾಬ್ದಾರಿಗಳನ್ನು ಹನುಮಂತ ಪಡೆದುಕೊಂಡಿದ್ದಾರೆ. ಈ ಒಂದು ವಿಶೇಷ ಅಧಿಕಾರವನ್ನು ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ನೀಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.